ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ. ಮತ್ತು ಅವ್ರು ಮಾತಾಡೋದಿಲ್ಲ ನೋಡಿದಾಗ ಅವರು ಆರ್ ಎಸ್ ಎಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಅದಾರೆ. ಯಾಕಂದರೆ ಯಾಕೆ ಸಾಫ್ಟ್ ಕಾರ್ನರ್ ಅದಾರಪ್ಪ ಅಂತಂದ್ರೆ ಅವರು ಅಲ್ಲೇ ಮತ್ತೆ ಮುಂದುವರೆದು ಹೇಳ್ತಾರೆ, ಇಲ್ಲಪ್ಪ ನಾವು ಆರ್ ಎಸ್ ಎಸ್ ಸಂಘಟನೆ ಸಂಘಟಿಸುವಂಥದ್ದು, ಪ್ರತಿಯೊಬ್ಬರಿಗೆ ಮುಟ್ಟುವಂಥದ್ದು, ತಮ್ಮ ಶಿಕ್ಷಣ ಅವ್ರಿಗೆ ಮುಟ್ಟಿಸುವಂಥದ್ದು, ಪ್ರತಿಯೊಂದು ಶಾಲೆ ಕಾಲೇಜುಗಳಿಗೆ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟುವಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರಲ್ಲ, ಅದು ನಾವು ಗಮನಿಸಬೇಕು ಮತ್ತು ಅದನ್ನು ನಾವು ಫಾಲೋ ಮಾಡಬೇಕು ಅಂತ. ನಮ್ಮ ಎದುರಾಳಿಗಳ ಬಗ್ಗೆ ನಮ್ಮ ತಿಳುವಳಿಕಿರಬೇಕು, ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಅನ್ನುವಂಥ ಕಾರಣ. ಇದು ನಿಜವಾಗಿ ಇವತ್ತಿನ ರಾಜಕೀಯ ಮಾಡೋರಿಗೆ ಬೇಕಾದಂಥ ಒಂದು ಗುಣ. ಆ ಗುಣ ಅವರಲ್ಲಿ ಅದ. ಹೀಗಾಗಿ ಇಲ್ಲಾಂದ್ರೆ ಫುಲ್ ಸ್ಟಾಪ್ ಬಿಡೋದು ಭಾಳ ಉತ್ತಮ. ಇವರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರಾ ಅಂತೇಳಿ ಹೋದರೂ ಯಾರಿಗೂ ಲಾಸ್ ಇಲ್ಲ, ಅವರಿಗೆ ಲಾಸ್ ಅದ. ಯಾಕಂತಂದ್ರೆ ಬಿ ಜೆ ಪಿಯಲ್ಲಿ ಅವ್ರು ಎಂದೂ ದೊಡ್ಡ ಪ್ರಮಾಣದ ನಾಯಕರು ಆಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಶಿಂದೆ ಅವ್ರದ್ದು ಏನಾಗಿದೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯೂಸ್ ಆ್ಯಂಡ್ ಥ್ರೋ ಅದಂಗೆ ಆಗಿದೆ. ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ, ಮೆಜಾರಿಟಿ ಫುಲ್ ಆಗಿಲ್ಲ ಅವ್ರದ್ದು ಅಂತೇಳಿ. ಅದು ಒಬ್ರು ಇರಲಿ, ಮೆಸೇಜ್ ರಾಂಗ್ ಹೋಗ್ತದೆ ಎನ್ ಡಿ ಎದಲ್ಲಿದ್ದ ಉಳಿದ ಪಕ್ಷಗಳಿಗೆ ಅಂತ ಇಟ್ಕೊಂಡಿದ್ದಾರೆ. ಅದು ಇವತ್ತು ಕಾಂಗ್ರೆಸ್ನಲ್ಲೇ ಡಿ ಕೆ ಶಿ ಅವರು ಯಾವ ಹಂತಕ್ಕಿದ್ದಾರಪ್ಪ ಅಂದ್ರೆ 2028 ಸಪೋಸ್ ಕಾಂಗ್ರೆಸ್ ಆರಿಸಿ ಬಂದರೆ ಅವರ ಮುಖ್ಯಮಂತ್ರಿ, ಅದು ಎರಡು ಮಾತಿಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಇವತ್ತೇನೂ ಹೇಳ್ಕೊಳ್ಳಿ ಅವರು ಸಿದ್ದರಾಮಯ್ಯನವರು 2028 ಬಂದರೂ ನಾನಾ ಮುಖ್ಯಮಂತ್ರಿ ಅಂತೇಳಿ. ಆದರೆ ಅಷ್ಟು ಸುಲಭಿಲ್ಲ. ಹೌದು, ಅವ್ರು ಎದುರಾಳಿ ಸತೀಶ್ ಜಾರಕಿಹೊಳಿಯವರಿದ್ದಾರೆ, ಅದು ಒಪ್ಪುವಂಥ ವಿಷಯನ. ಅವ್ರು ನೆಚ್ಚು ಕಡ್ದಾರ, ಅದು ಸುಳ್ಳೇನಲ್ಲ ಸಿದ್ದರಾಮಯ್ಯನವರು. ಅದೇ ಕಾಲಕ್ಕೆ ಒಬ್ಬ SC ಕ್ಯಾಂಡಿಡೇಟ್ ನಮ್ಮ ಗೃಹ ಮಿನಿಸ್ಟರ್ ಜಿ ಪರಮೇಶ್ವರ್ ತಂದಿಳಿಸ್ತಾರೆ, ಅದು ಕಾರಣ. ಇಷ್ಟೆಲ್ಲ ಇದ್ದರೂ ಸಹಿತ ಎಲ್ಲಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಡಿ ಕೆ ಶಿಗೆ ತಮ್ಮ ಮೇಲೆ ತಮಗೆ ವಿಶ್ವಾಸ ಅದ. ಒಳ್ಳೆಯ ಅಭ್ಯಾಸಗಿದ್ದಾರೆ ಅವ್ರು. ಇರ್ಬೋದು ಹಿಂದೆ ಇತಿಹಾಸದಲ್ಲಿ ಏನು ತಪ್ಪುಗಳಾಗಿರ್ಬೋದು, ಯಾರೂ ತಪ್ಪಾಗಿಲ್ಲ. ಇವರು ಎದುರಾಳಿಗಳದ್ದು ತಪ್ಪಾಗ್ಯದ, ಇವರು ತಪ್ಪಾಗ್ಯದ. ಇವತ್ತು ಸಿದ್ದರಾಮಯ್ಯನವರು 52 ಕೋಟಿ ರೂಪಾಯಿ ಆಸ್ತಿ ಹೇಳ್ಕೊಳ್ತಾರೆ. ಎಲ್ಲಿ ಆಸ್ತಿ ಅದು?